ಇವತ್ತು ನಮ್ಮ ಟ್ರಿಪ್ಪಲ್ಲಿ ಡೇ 2 ಆಗಿರುತ್ತೆ. ನಾವು ಬಸ್ ಹತ್ಕೊಂಡು ಸೀದಾ ಪಾಂಡಿಚೇರಿ ಕಡೆ ಹೊರಟಿದ್ದೀವಿ. ಬಸ್ ಟಿಕೆಟ್ ಬಂದು 90 ರುಪೀಸ್ ಅಷ್ಟೇ. ನೋಡಿ, ನಾವು ಫೈನಲಿ ಪಾಂಡಿಚೇರಿಗೆ ಬಂದು ರೀಚ್ ಆಗಿದ್ವಿ. ಇಲ್ಲೆಲ್ಲ ಆಟೋ ರೇಟ್ ಎಷ್ಟು ಕಾಸ್ಟ್ಲಿ ಗೊತ್ತಾ ಗೈಸ್. ಕಿಲೋಮೀಟ್ರಿಗೆ ನಮಗೆ 250 ರೂಪಾಯಿ ಇಸ್ಕೊಂಡ್ರು. ನಾವು ಸೀದಾ ಅಲ್ಲಿಂದ ಊಟ ತಿನ್ನೋಕೆ ಹೋಗ್ತೀವಿ. ಊಟ ತಿಂದ್ಬಿಟ್ಟು ತಿರ್ಗಾ ಹರ್ಷ ವೆಜ್ ಅಲ್ವಾ, ಅದಕ್ಕೆ ಹರ್ಷ ಊಟ ತಿಂತಿದ್ದ. ಅವನ್ನ ಕರ್ಕೊಂಡು ಸೀದಾ ನಾವು ರೂಮ್ ಹುಡ್ಕೊಂಡು ಹೋಗ್ತೀವಿ. ರೂಮ್ ಹುಡ್ಕೊಂಡು ರೂಮಲ್ಲೆಲ್ಲ ಸ್ಟೇ ಆಗ್ಬಿಟ್ಟು ತಿರ್ಗಾ ಫ್ರೆಶ್ ಆಗ್ಬಿಟ್ಟು ಬಂದ್ಬಿಟ್ಟು ನಾವು ತಿರ್ಗಾ ಬೀಚ್ ಕಡೆ ಹೊರಟ್ವಿ. ಆದರೆ ಬೀಚಲ್ಲಿ ಎಂಟ್ರಿ ಇರಲಿಲ್ಲ, ಯಾಕಂದರೆ ಇವತ್ತು ಮಾಕ್ ಡ್ರಿಲ್ ಮಾಡಿಸ್ತಿದ್ರು. ಅದಕ್ಕೆ ಅಂದರೆ ಮಾಕ್ ಡ್ರಿಲ್ ಅಂದರೆ ಟ್ರೈನಿಂಗ್ ಮಾಡಿಸ್ತಿದ್ರು ಆರ್ಮಿ ಪೀಪಲ್ಸ್ಗೆ ಅವ್ರಿಗೆಲ್ಲ. ಸೊ ನಾವು ತಿರ್ಗಾ ರೂಮ್ಗೆ ರಿಟರ್ನ್ ಬರ್ತೀವಿ. ರಿಟರ್ನ್ ಬಂದು ನಾವು ಊಟ ಎಲ್ಲ ಪಾರ್ಸಲ್ ಮಾಡ್ಕೊಬಂದು ತಿಂತೀವಿ. ತಿರ್ಗಾ ಬೆಳಗ್ಗೆ ನೋಡಿದ್ರೆ ನೋಡಿ ಗಾಯ್ಸ್, ರೂಮೆಲ್ಲ ಫುಲ್ ಚಿತಾಲ್ ಪತಾಲ್ ಆಗ್ಬಿಟ್ಟೈತೆ. ಫುಲ್ಲು ಗಲೀಜು ಅಂದ್ಕೊಳ್ಳಿ, ಬಟ್ಟೆ ಗಿಟ್ಟೆ ಎಲ್ಲ. ನಾನು ನೋಡಿದ್ರೆ ಇನ್ನೂ ಮಲ್ಕೊಂಡೇ ಇದ್ದೆ, ನಮ್ಮ ಫ್ರೆಂಡ್ ವೀಡಿಯೋ ಮಾಡ್ತಾವನೆ. ಸೊ ನಾವು ತಿರ್ಗಾ ರೆಡಿ ಆಗ್ಬಿಟ್ಟು ಇಲ್ಲಿರೋ ಫೇಮಸ್ ಚರ್ಚ್ಗೆ ಹೋಗ್ತೀವಿ ಗಾಯ್ಸ್. ಇಲ್ಲಿ ಚರ್ಚ್ ಬಂದು ಎಷ್ಟೊಂದು ಪಿಕ್ಚರ್ಗಳಲ್ಲಿ ಬಂದೈತೆ. ನಾವು ಆ ಚರ್ಚ್ನೆಲ್ಲ ನೋಡ್ಕೊಂಡು ಫುಲ್ಲು ತಿರ್ಗಾ ಹಿಂಗೆ ಮೈನ್ ರೋಡಲ್ಲಿ ಹೋಗ್ತಿದ್ರೆ ನೋಡಿ ಗೈಸ್, ಇಲ್ಲೆಲ್ಲ ಫುಲ್ ಸ್ಟ್ರೈಕ್ ಮಾಡ್ತಾನೆ ಇದ್ರು. ನಾವು ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಇಲ್ಲಿ ನೋಡಿದ್ರೆ ಇವ್ರು ಯಾರೋ ಸೆಲೆಬ್ರಿಟಿ ಫೋಟೋ ಹಿಡಿತಾವ್ರು ಗೈಸ್. ನೋಡಿ ಬನ್ನಿ, ನಾವು ಈ ಟ್ರಿಪ್ ಫುಲ್ ಫೋಟೋಗಳು ತಿಮ್ಸಾಕ್ಬಿಟ್ಟಿದೀವಿ ಅಂದ್ಕೊಳ್ಳಿ. ಆಮೇಲೆ ಅಲ್ಲಿಂದ ಆ ಫೋಟೋಗಳೆಲ್ಲ ಇಸ್ಕೊಂಡು ಹಂಗೆ ನಾವು ಸ್ಯಾಂಡ್ ಬೀಚ್ ಹತ್ರ ಹೋಗ್ತೀವಿ. ಸ್ಯಾಂಡ್ ಬೀಚ್ ಬಂದ್ರೆ ಇಲ್ಲೇ ಹತ್ರ ಈ ವೈಟ್ ಟೌನ್ ಹತ್ರ ಇರುತ್ತೆ. ನಾವು ಅಲ್ಲಿ ಕುತ್ಕೊಂಡು ಚಿಲ್ ಮಾಡ್ಕೊಂಡು ಅವರೆಲ್ಲ ಆಟ ಆಡ್ತಿದ್ರು. ಆದರೆ ನಾನು ಆಟ ಆಡೋಂಗಿರ್ಲಿಲ್ಲ, ಯಾಕಂದರೆ ನನ್ನ ಕಾಲ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ತಿರ್ಗಾ ನಾವೆಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡು ಹಿಂಗೆ ರೂಮ್ಗೆ ವಾಪಸ್ ಹೋಗ್ತಿದ್ರೆ ನೋಡಿ ಗೈಸ್, ಇದು ಯಾವುದೋ ಸ್ಕೂಲ್ ಬಿಟ್ಟವ್ರು ಫುಲ್ಲು ಜನ ಅಂದ್ಕೊಳ್ಳಿ. ಆಮೇಲೆ ನಮಗೆ ಚೆಕ್ಔಟ್ಗೆ ಟೈಮ್ ಆಗಿರುತ್ತೆ. ಚೆಕ್ಔಟ್ ಆಗಿಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ನಡ್ಕೊಂಬರ್ತಾ ಇದ್ರು, ಊಟ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು. ಆದರೆ ನಾನು ಆಟೋಲ್ಲಿ ಹೊಡ್ತೀನಿ ಬಸ್ ಸ್ಟಾಪ್ ಕಡೆಗೆ. ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಬಸ್ಗಳೇ ಸಿಕ್ಕಿಲ್ಲ. ಆದರೂ ನಾವು ಹೊಸೂರು ಬಸ್ ಹತ್ಬಿಟ್ಟು ಬರ್ತಾ ಇದ್ವಿ ಫುಲ್ ಎಂಜಾಯ್ ಮಾಡ್ಕೊಂಡು. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಮಲ್ಕೊಂಬಿಟ್ಟವ್ರೆ ನನ್ನ ಮೇಲೆ. ಇವ್ರು ಬಸ್ ಅಂದ್ಕೊಂಡಾರೋ ಇಲ್ಲ ರೂಮ್ ಅಂದ್ಕೊಂಡಾರೋ ನನಗಂತೂ ಗೊತ್ತಿಲ್ಲ. ನಾನಂತೂ ಹಂಗೆ ಕುತ್ಕೊಂಡು ಇದಾಗ್ಬಿಟ್ಟಿದ್ದೆ. ಆಮೇಲೆ ನಾವು ಫೈನಲಿ ಹೊಸೂರು ಹತ್ರ ಬರ್ತೀವಿ. ಹೊಸೂರು ಹತ್ರ ಬಂದು ನೋಡಿದ್ರೆ ತಿರ್ಗಾ ಬಸ್ ಟಿಕೆಟ್ಗೆ 100 ರೂಪಾಯಿ ಕಮ್ಮಿ ಇತ್ತು. ಅದಕ್ಕೆ ನಮ್ಮ ಫ್ರೆಂಡು ನಮ್ಮ ಹುಡುಗನ್ ಫೋನ್ ಮಾಡ್ತಾವನೆ, ನೋಡೋಣ ಬನ್ನಿ ಏನಾಗುತ್ತಂತ. ಗೊತ್ತಿಲ್ಲ, ನೋಡೋಣ. ಆಮೇಲೆ ನಾವು ಫೈನಲಿ ಬೆಂಗಳೂರು ರೀಚ್ ಆಗ್ತೀವಿ ಗೈಸ್. ರೀಚ್ ಆಗ್ಬಿಟ್ಟು ನಾವು ಅಪ್ಪಂಗೋಸ್ಕರ ಕಾಯ್ತಾ ಇರ್ತೀವಿ.